ಹಾಯ್ ಫ್ರೆಂಡ್ಸ್, ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ವೈಕುಂಠದಲ್ಲಿ ಒಂದು ದಿನ ಶ್ರೀನಿವಾಸನು ಉಯ್ಯಾಲೆಯಲ್ಲಿ ವಿಶ್ರಮಿಸುತ್ತಿರುವಾಗ ಶ್ರೀಲಕ್ಷ್ಮಿ ಮತ್ತು ಪದ್ಮಾವತಿಯ ನಡುವೆ ಒಂದು ಸಣ್ಣ ವಿವಾದ ನಡೆಯುತ್ತದೆ. ತಿರುಮಲ ಬೆಟ್ಟ ಮತ್ತು ಸ್ವಾಮಿಯ ಬಗ್ಗೆ ನನಗೆ ಹೆಚ್ಚು ತಿಳಿದಿದೆ ಎಂದು ಪದ್ಮಾವತಿ ಎಂದರೆ, ಇಲ್ಲ, ನನಗೆ ಹೆಚ್ಚು ಗೊತ್ತು ಎಂದು ಲಕ್ಷ್ಮಿ ವಾದಿಸುತ್ತಾರೆ. ಇವರ ಜಗಳವನ್ನು ನೋಡಿ ಸ್ವಾಮಿಯು ನಗುತ್ತಾ ಅವರಿಬ್ಬರಿಗೂ ಆ ವಿಷಯಗಳು ಮರೆತು ಹೋಗುವಂತೆ ಮಾಯ ಮಾಡುತ್ತಾರೆ. ನಂತರ ಅವರಿಬ್ಬರು ಕುತೂಹಲದಿಂದ ಸ್ವಾಮಿಯ ಬಳಿ ಬಂದು ತಮ್ಮ ಸಂದೇಹಗಳನ್ನು ಕೇಳುತ್ತಾರೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ಆಗ ಲಕ್ಷ್ಮೀ ದೇವಿಯು ಗೋವಿಂದ ಎನ್ನುವ ನಾಮ ಏಕೆ ಬಂತು ಎಂದು ಕೇಳುತ್ತಾರೆ. ಆಗ ಸ್ವಾಮಿಯು ಹೀಗೆ ವಿವರಿಸುತ್ತಾರೆ. ಒಮ್ಮೆ ನಾನು ತಿರುಮಲ ಬೆಟ್ಟದಲ್ಲಿ ಸಂಚರಿಸುತ್ತಿರುವಾಗ ಅಗಸ್ತ್ಯ ಮುನಿಗಳ ಆಶ್ರಮವನ್ನು ನೋಡಿದೆ. ಅಲ್ಲಿನ ಗೋವುಗಳನ್ನು ಕಂಡು ನನಗೂ ಒಂದು ಗೋವನ್ನು ಸಾಕಬೇಕೆಂಬ ಆಸೆಯಾಯಿತು. ನಾನು ಮುನಿಗಳ ಬಳಿ ಹೋಗಿ ಭಿಕ್ಷೆಯ ರೂಪದಲ್ಲಿ ಒಂದು ಗೋವನ್ನು ಕೇಳಿದೆ. ಬಂದಿರುವುದು ಸಾಕ್ಷಾತ್ ಮಹಾವಿಷ್ಣು ಎಂದು ಅರಿತ ಮುನಿಗಳು ಸಂತೋಷಪಟ್ಟರು. ಆದರೆ ಶಾಸ್ತ್ರದ ಪ್ರಕಾರ ಪತ್ನಿ ಇಲ್ಲದೆ ಗೋದಾನ ಪಡೆಯಬಾರದು. ಆದ್ದರಿಂದ ನಾಳೆ ನಿಮ್ಮ ಪತ್ನಿಯೊಂದಿಗೆ ಬನ್ನಿ ಎಂದು ಹೇಳಿದರು. ಮರುದಿನ ಲಕ್ಷ್ಮಿ ಮತ್ತು ಪದ್ಮಾವತಿಯನ್ನು ಕರೆದುಕೊಂಡು ಆಶ್ರಮಕ್ಕೆ ಹೋದೆ. ಆದರೆ ಆ ಸಮಯದಲ್ಲಿ ಅಗಸ್ತ್ಯ ಮುನಿಗಳು ಅಲ್ಲಿರಲಿಲ್ಲ. ಕೇವಲ ಅವರ ಶಿಷ್ಯರು ಮಾತ್ರ ಇದ್ದರು. ನಾನು ಶಿಷ್ಯರ ಬಳಿ ಗೋವನ್ನು ಕೇಳಿದಾಗ ನಮ್ಮ ಗುರುಗಳು ನಮಗೆ ಏನು ಹೇಳಿಲ್ಲ. ಅವರು ಇಲ್ಲದೆ ನಾವು ಗೋವನ್ನು ಕೊಡಲು ಸಾಧ್ಯವಿಲ್ಲ. ನೀವು ನಾಳೆ ಬನ್ನಿ ಎಂದು ಹೇಳಿದರು. ಅಗಸ್ತ್ಯ ಮುನಿಗಳ ಶಿಷ್ಯರು ಗೋವನ್ನು ಕೊಡದಿದ್ದಾಗ ನನಗೆ ಕೋಪ ಬಂತು. ನನ್ನ ಪತ್ನಿಯರೊಂದಿಗೆ ಬಂದರೂ ಸಹ ಗೋವನ್ನು ಕೊಡಲಿಲ್ಲವಲ್ಲ ಎಂದು ನಿಮ್ಮಿಬ್ಬರ ಕೈ ಹಿಡಿದು ವೇಗವಾಗಿ ವೈಕುಂಠದ ಕಡೆಗೆ ಹೊರಟೆವು. ಸ್ವಲ್ಪ ಸಮಯದ ನಂತರ ಆಶ್ರಮಕ್ಕೆ ಬಂದ ಅಗಸ್ತ್ಯ ಮುನಿಗಳಿಗೆ ವಿಷಯ ತಿಳಿಯಿತು. ಸಾಕ್ಷಾತ್ ಶ್ರೀನಿವಾಸನೇ ಬಂದು ಹೋಗಿದ್ದನ್ನು ಕೇಳಿ ಅವರು ಗಾಬರಿಯಾದರು. ತಕ್ಷಣ ಒಂದು ಗೋವನ್ನು ಹಿಡಿದುಕೊಂಡು ನಮ್ಮ ಹಿಂದೆ ಓಡಿ ಬಂದರು. ದೂರದಿಂದಲೇ ಅವರು ಪ್ರೀತಿ ಮತ್ತು ಭಕ್ತಿಯಿಂದ ಸ್ವಾಮಿ ಗೋವುಯಿಂದ, ಸ್ವಾಮಿ ಗೋವುಯಿಂದ ಅಂದರೆ, ಸ್ವಾಮಿ ಇಗೋ ಹಸು ತಂದಿದ್ದೇನೆ ಎಂದು ಕೂಗುತ್ತಾ ನನ್ನ ಬೆನ್ನಟ್ಟಿದರು. ಇಂದ ಎಂದರೆ ಇಗೋ, ತಗೋ ಎಂದರ್ಥ. ಅವರ ಈ ಮುಗ್ಧ ಭಕ್ತಿಗೆ ನಾನು ಕರಗಿ ಶಾಂತನಾದೆ. ಆಗ ನಾನು ಮುನಿಗಳಿಗೆ ವರ ನೀಡಿದೆ. ಮುನಿಗಳೇ, ನೀವು ನನ್ನನ್ನು ಕರೆದ ಈ ಗೋವಿಂದ ಎಂಬ ನಾಮ ನನಗೆ ತುಂಬಾ ಇಷ್ಟವಾಯಿತು. ಇಂದಿನಿಂದ ನನ್ನ ಭಕ್ತರು ಸಂಕಷ್ಟದಲ್ಲಿದ್ದಾಗ ಗೋವಿಂದ ಗೋವಿಂದ ಎಂದು ಸ್ಮರಿಸಿದರೆ ಅವರ ಎಲ್ಲಾ ಕಷ್ಟಗಳನ್ನು ನಾನು ದೂರ ಮಾಡುತ್ತೇನೆ ಎಂದು ಮಾತು ಕೊಟ್ಟೆ. ಇದನ್ನು ಕೇಳಿ ಲಕ್ಷ್ಮೀದೇವಿಯು ಸಂತೋಷದಿಂದ ಚಪ್ಪಾಳೆ ತಟ್ಟಿದರು. ಮಣ್ಣಿನ ಮಡಕೆಯಲ್ಲಿ ಪೇರುಗನ್ನದ ನೈವೇದ್ಯ. ನಂತರ ಪದ್ಮಾವತಿ ದೇವಿಯು, ಸ್ವಾಮಿ, ನಿಮಗೆ ಪ್ರತಿದಿನ ಮೊದಲ ನೈವೇದ್ಯವಾಗಿ ಮಣ್ಣಿನ ಮಡಕೆಯಲ್ಲಿ ಪೇರುಗನ್ನವನ್ನೇ ಏಕೆ ನೀಡುತ್ತಾರೆ ಎಂದು ಕೇಳಿದಳು. ಆಗ ಶ್ರೀನಿವಾಸನು ನಗುತ್ತಾ ಹೀಗೆ ಹೇಳಿದರು. ತಿರುಮಲ ಬೆಟ್ಟದ ಹತ್ತಿರ ತೊಂಡಮಾನ್ ಚಕ್ರವರ್ತಿ ಎಂಬ ಮಹಾನ್ ಭಕ್ತನಿದ್ದನು. ಅವನು ಪ್ರತಿದಿನ ನನಗೆ ಬಂಗಾರದ ಹೂಗಳಿಂದ ಪೂಜೆ ಮಾಡುತ್ತಿದ್ದನು. ಆದರೆ ಅಲಿಪಿರಿ ಹತ್ತಿರ ಭೀಮಣ್ಣ ಎಂಬ ಕುಂಬಾರನಿದ್ದನು. ಅವನು ತುಂಬಾ ಬಡವನಾದರೂ ನಿಷ್ಕಲ್ಮಶ ಭಕ್ತ. ಅವನು ಮಣ್ಣಿನಿಂದ ಹೂಗಳನ್ನು ಮಾಡಿ ನನಗೆ ಅರ್ಪಿಸುತ್ತಿದ್ದನು. ಅಷ್ಟೇ ಅಲ್ಲದೆ ಪ್ರತಿದಿನ ಪ್ರೀತಿಯಿಂದ ಮಣ್ಣಿನ ಮಡಕೆಯಲ್ಲಿ ಪೇರುಗನ್ನವನ್ನು ತಂದು ನನಗೆ ನೈವೇದ್ಯ ಮಾಡುತ್ತಿದ್ದನು. ಅವನ ಭಕ್ತಿಗೆ ಮೆಚ್ಚಿ ನಾನು ಸ್ವಯಂ ಆಗಿ ಬಂದು ಆ ಪೇರುಗನ್ನವನ್ನು ತಿನ್ನುತ್ತಿದ್ದೆ. ಅದು ನನಗೆ ಯಶೋದೆಯು ತಿನ್ನಿಸುತ್ತಿದ್ದ ಬೆಣ್ಣೆಯಷ್ಟೇ ಮಧುರವಾಗಿರುತ್ತಿತ್ತು. ಒಂದು ದಿನ ಭೀಮಣ್ಣ ಅನಾರೋಗ್ಯದಿಂದ ಪ್ರಸಾದ ಮಾಡಲು ಸಾಧ್ಯವಾಗದೆ ಮಲಗಿದ್ದನು. ಭಕ್ತನ ಹಸಿವು ಮತ್ತು ಪ್ರೀತಿಯನ್ನು ನೆನೆದು ನಾನೇ ಬೆಟ್ಟ ಇಳಿದು ಅವನ ಮನೆಗೆ ಹೋದೆ. ಭೀಮಣ್ಣ, ನನಗೆ ತುಂಬಾ ಹಸಿವಾಗುತ್ತಿದೆ, ಏನಾದರೂ ತಿನ್ನಲು ಕೊಡು ಎಂದು ಕೇಳಿದೆ. ಆಗ ಅವನಿಗೆ ನನ್ನನ್ನು ಕಂಡ ಕೂಡಲೇ ಭೀಮಣ್ಣನ ಕಾಯಿಲೆ ವಾಸಿಯಾಯಿತು. ಅವನು ತಕ್ಷಣ ಮಣ್ಣಿನ ಮಡಿಕೆಯಲ್ಲಿ ಪೇರುಗನ್ನ ಮಾಡಿ ನನಗೆ ತಿನ್ನಿಸಿದನು. ಅದರ ರುಚಿಗೆ ಮಾರು ಹೋದ ನಾನು ಇಂದಿನಿಂದ ನನಗೆ ಪ್ರತಿದಿನ ಮಣ್ಣಿನ ಮಡಕೆಯಲ್ಲಿ ಪೇರುಗನ್ನದ ನೈವೇದ್ಯ ನೀಡಲೇಬೇಕು. ಇಲ್ಲದಿದ್ದರೆ ನಾನು ಬೇರೆ ಯಾವುದನ್ನು ಸ್ವೀಕರಿಸುವುದಿಲ್ಲ ಎಂದು ಭೀಮಣ್ಣನಿಗೆ ಮಾತು ಕೊಟ್ಟೆ. ಅಂದಿನಿಂದ ಇಂದಿನವರೆಗೂ ತಿರುಮಲದಲ್ಲಿ ಈ ಸಂಪ್ರದಾಯ ನಡೆದುಕೊಂಡು ಬಂದಿದೆ. ಶ್ರೀನಿವಾಸನು ಪೇರುಗನ್ನವನ್ನು ಸವಿಯುತ್ತಾ ತನ್ನ ಪತ್ನಿಯರಾದ ಲಕ್ಷ್ಮಿ ಮತ್ತು ಪದ್ಮಾವತಿಯೊಂದಿಗೆ ಕಥೆಯನ್ನು ಮುಂದುವರಿಸುತ್ತಾರೆ. ತಿರುಮಲದ ಮೊದಲ ನಿವಾಸಿ ಮತ್ತು ಆಕಾಶಗಂಗೆ. 1000 ವರ್ಷಗಳ ಹಿಂದೆ ತಿರುಮಲದಲ್ಲಿ ನಂಬಿ ಎಂಬ ಬ್ರಾಹ್ಮಣನಿದ್ದನು.
ಬೆಟ್ಟದ ಮೇಲೆ ನಾನು ಶಿಲಾರೂಪದಲ್ಲಿ ನೆಲೆಸಿರುವುದನ್ನು ಅವನು ಕನಸಿನಲ್ಲಿ ಕಂಡು ಬಹಳ ಕಷ್ಟಪಟ್ಟು ಬೆಟ್ಟ ಹತ್ತಿ ನನ್ನನ್ನು ತಲುಪಿದನು. ನನ್ನನ್ನು ನೋಡಿದ ಆನಂದದಲ್ಲಿ ಅವನು ಕಣ್ಣೀರು ಹರಿಯಿತು. ಅಂದಿನಿಂದ ಪ್ರತಿದಿನ ಅವನು 8 ಕಿಲೋಮೀಟರ್ ದೂರವಿರುವ ಪಾಪ ವಿನಾಶನಂನಿಂದ ನೀರನ್ನು ಹೊತ್ತು ತಂದು ನನಗೆ ಅಭಿಷೇಕ ಮಾಡುತ್ತಿದ್ದನು. ಒಂದು ದಿನ ಅವನು ನೀರು ತರುತ್ತಿರುವಾಗ ನಾನು ಒಬ್ಬ ಬೇಟೆಗಾರನ ರೂಪದಲ್ಲಿ ಬಂದು ದಾಹವಾಗುತ್ತಿದೆ, ಸ್ವಲ್ಪ ನೀರು ಕೊಡು ಎಂದು ಕೇಳಿದೆ. ಆದರೆ ಅವನು ಇದು ಸ್ವಾಮಿಯ ಅಭಿಷೇಕಕ್ಕೆ, ಯಾರಿಗೂ ಕೊಡಲು ಸಾಧ್ಯವಿಲ್ಲ ಎಂದು ನಿರಾಕರಿಸಿ ನಡೆದನು. ನಾನು ಬಿಡದೆ ಅವನನ್ನು ಹಿಂಬಾಲಿಸಿ ಅವನಿಗೆ ತಿಳಿಯದಂತೆ ಕೊಡಕ್ಕೆ ಬಾಣದಿಂದ ತೂತು ಮಾಡಿ ನೀರನ್ನು ಕುಡಿದೆ. ಗುಡಿಗೆ ಬಂದ ನಂಬಿ ಕೊಡವನ್ನು ಸುರಿದಾಗ ಒಂದು ಹನಿ ನೀರು ಇರಲಿಲ್ಲ. ಅವನು ಗಾಬರಿಯಾಗಿ ದೇವರಿಗೆ ಅಪಚಾರವಾಯಿತು ಎಂದು ಅಳಲು ಪ್ರಾರಂಭಿಸಿದನು. ಅವನ ಸಂಕಟ ನೋಡಲಾರದೆ ನಾನು ಬೇಟೆಗಾರನ ರೂಪದಲ್ಲಿ ಪ್ರತ್ಯಕ್ಷನಾಗಿ ನನ್ನ ಬಾಣವನ್ನು ಪಕ್ಕದ ಬೆಟ್ಟಕ್ಕೆ ಹೊಡೆದೆ. ಅಲ್ಲಿಂದ ಗಂಗೆಯು ಧುಮುಕಿ ಎರಿದಳು. ಆಗ ನಂಬಿಗೆ ಅಚ್ಚರಿಯಾಯಿತು. ಇಂದಿನಿಂದ ಅಭಿಷೇಕಕ್ಕೆ ನೀರನ್ನು ಇಲ್ಲಿಂದಲೇ ತೆಗೆದುಕೊಂಡು ಹೋಗು ಎಂದು ಹೇಳಿ ನಾನು ಮಾಯವಾದೆ. ಆ ಜಲಪಾತವೇ ಇಂದಿನ ಆಕಾಶಗಂಗೆ. ಇಂದಿಗೂ ಅರ್ಚಕರು ಅಲ್ಲಿನ ನೀರನ್ನೇ ಅಭಿಷೇಕಕ್ಕೆ ಬಳಸುತ್ತಾರೆ. ಗಡ್ಡಕ್ಕೆ ಪಚ್ಚ ಕರ್ಪೂರ ಹಚ್ಚುವ ರಹಸ್ಯ. ನಂತರ ಪದ್ಮಾವತಿ ದೇವಿಯು ಸ್ವಾಮಿಯ ಗಡ್ಡಕ್ಕೆ ಪಚ್ಚ ಕರ್ಪೂರವನ್ನೇಕೆ ಹಚ್ಚುತ್ತಾರೆ ಎಂದು ಕೇಳಿದಳು. ಅದಕ್ಕೆ ಶ್ರೀನಿವಾಸರು ಹೀಗೆ ಹೇಳಿದನು: ಅನಂತಳ್ವಾರ್ ಎಂಬ ಮಹಾನ್ ಭಕ್ತನು ನನಗಾಗಿ ಹೂದೋಟವನ್ನು ನಿರ್ಮಿಸಲು ನಿರ್ಧರಿಸಿದನು. ಅವನಿಗೂ ಅವನ ಪತ್ನಿಗೂ ಕೆಲಸದಲ್ಲಿ ಸಹಾಯ ಮಾಡಲು ನಾನು ಒಬ್ಬ ಸಣ್ಣ ಬಾಲಕನ ರೂಪದಲ್ಲಿ ಹೋದೆ. ಆದರೆ ಅನಂತವಾರ್ ಆ ಕೆಲಸವನ್ನು ತಾನೇ ಮಾಡಬೇಕೆಂದು ನನ್ನನ್ನು ನಿರಾಕರಿಸಿದರು. ಆದರೂ ನಾನು ಅವರಿಗೆ ತಿಳಿಯದಂತೆ ಅವರ ಪತ್ನಿಗೆ ಮಣ್ಣು ಹೊರಲು ಸಹಾಯ ಮಾಡುತ್ತಿದ್ದೆ. ಒಂದು ದಿನ ಇದು ಅನಂತವಾರ್ಗೆ ತಿಳಿಯಿತು. ಬಾಲಕನ ಸಹಾಯ ಪಡೆದಿದ್ದಕ್ಕೆ ಅವರು ಕೋಪಗೊಂಡು ನನ್ನ ಮೇಲೆ ಕೈಯಲ್ಲಿದ್ದ ಗುದ್ದಲಿ ಎಸೆದರು. ಆ ಗುದ್ದಲಿ ನೇರವಾಗಿ ಬಾಲಕನ ರೂಪದಲ್ಲಿದ್ದ ನನ್ನ ಗಡ್ಡಕ್ಕೆ ತಗುಲಿ ರಕ್ತ ಬರಲಾರಂಭಿಸಿತು. ಆ ನೋವಿನಲ್ಲಿ ನಾನು ಓಡಿ ಹೋಗಿ ಗುಡಿಯ ಗರ್ಭದೊಳಗೆ ಕಣ್ಮರೆಯಾದೆ. ನಂತರ ಅನಂತವಾರ್ ಗುಡಿಯೊಳಗೆ ಬಂದು ನೋಡಿದಾಗ ಸಾಕ್ಷಾತ್ ವಿಗ್ರಹದ ಗಡ್ಡದಿಂದ ರಕ್ತ ಸುರಿಯುತ್ತಿತ್ತು. ತಾವು ಒಡೆದಿದ್ದು ಸಾಕ್ಷಾತ್ ಶ್ರೀನಿವಾಸನಿಗೆ ಎಂದು ಅರಿತ ಅವರು ಸ್ವಾಮಿ ಕ್ಷಮಿಸು ಎಂದು ಗೋಳಿಟ್ಟರು. ತಕ್ಷಣ ಗಾಯಕ್ಕೆ ಮುದ್ದಾಗಿ ಪಚ್ಚ ಕರ್ಪೂರವನ್ನು ಹಚ್ಚಿದರು. ಅವರ ಭಕ್ತಿಗೆ ಮೆಚ್ಚಿದ ನಾನು ನಿನ್ನ ಈ ಸೇವೆಯ ಗುರುತಾಗಿ ನನ್ನ ಗಡ್ಡಕ್ಕೆ ಸದಾ ಪಚ್ಚ ಕರ್ಪೂರವಿರಲಿ ಎಂದು ವರ ನೀಡಿದೆ. ಅಂದಿನಿಂದ ಇಂದಿನವರೆಗೂ ಪಚ್ಚ ಕರ್ಪೂರವನ್ನು ಗಡ್ಡಕ್ಕೆ ಹಚ್ಚುವ ಸಂಪ್ರದಾಯ ನಡೆದು ಬಂದಿದೆ. ಶ್ರೀನಿವಾಸನು ಪದ್ಮಾವತಿ ಮತ್ತು ಲಕ್ಷ್ಮಿಗೆ ಕಥೆಯನ್ನು ಹೀಗೆ ಮುಂದುವರಿಸುತ್ತಾರೆ. ಇದನ್ನು ಕೇಳಿ ಪದ್ಮಾವತಿಯು ಸ್ವಾಮಿ ಇದು ನಿಮಗೆ ಬಹಳ ಒಪ್ಪುತ್ತದೆ ಎಂದು ಹೇಳಿದರು. ಕಣ್ಣುಗಳನ್ನು ಮರೆಮಾಚುವ ದೊಡ್ಡ ನಾಮ. ಲಕ್ಷ್ಮೀ ದೇವಿಯು ಸ್ವಾಮಿ ನಿಮ್ಮ ಕಣ್ಣುಗಳು ಕಾಣದಂತೆ ಅಷ್ಟು ದೊಡ್ಡ ನಾಮವನ್ನೇಕೆ ಹಾಕುತ್ತಾರೆ ಎಂದು ಕೇಳಿದರು. ಶ್ರೀನಿವಾಸನು ನಗುತ್ತಾ ದೇವಿ ಮೊದಲಿಗೆ ಇಷ್ಟು ದೊಡ್ಡ ನಾಮವಿರಲಿಲ್ಲ. ಆದರೆ ರಾಜ್ಯವಾಳುವ ರಾಜರು ಸಣ್ಣ ತಪ್ಪು ಮಾಡಿದವರಿಗೂ ನನ್ನ ಹೆಸರಿನಲ್ಲಿ ಕಠಿಣ ಶಿಕ್ಷೆ ಮತ್ತು ಮರಣದಂಡನೆ ನೀಡುತ್ತಿದ್ದರು. ನನ್ನ ಕಣ್ಣೆದುರೇ ಇಂತಹ ಅನ್ಯಾಯಗಳು ನಡೆಯುವುದನ್ನು ತಡೆಯಲು ಮತ್ತು ಶಿಕ್ಷೆಗೊಳಗಾದವರನ್ನು ರಕ್ಷಿಸಲು ಅರ್ಚಕರು ಪಚ್ಚ ಕರ್ಪೂರದ ದೊಡ್ಡ ನಾಮದಿಂದ ನನ್ನ ಕಣ್ಣುಗಳನ್ನು ಮರೆಮಾಚಿದರು. ಆದರೆ ಭಕ್ತರಿಗೆ ದರ್ಶನ ನೀಡದಿದ್ದರೆ ಹೇಗೆ? ಅದಕ್ಕಾಗಿಯೇ ವಾರಕ್ಕೊಮ್ಮೆ ಶುಕ್ರವಾರ ಈ ದೊಡ್ಡ ನಾಮವನ್ನು ತೆಗೆದು ನೇತ್ರ ದರ್ಶನ ಮತ್ತು ನಿಜ ರೂಪ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತದೆ ಎಂದು ವಿವರಿಸಿದರು. ಕುಬೇರನ ಸಾಲದ ಕತೆ. ಪದ್ಮಾವತಿಯು ಸ್ವಾಮಿ ಕುಬೇರನ ಹತ್ತಿರ ಸಾಲವನ್ನೇಕೆ ಮಾಡಿದ್ದೀರಿ ಎಂದು ಕೇಳಿದಾಗ ಶ್ರೀನಿವಾಸನು ನಗುತ್ತಾ ಎಲ್ಲ ನಿನ್ನ ಮೇಲಿನ ಪ್ರೀತಿಯಿಂದಲೇ. ನಿಮ್ಮ ತಂದೆ ಆಕಾಶರಾಜನು ವಿವಾಹಕ್ಕೆ ಒಪ್ಪಿದರೂ ಕಾಣಿಕೆಯಾಗಿ ಭಾರಿ ಹಣ ಕೇಳಿದನು. ಅಷ್ಟೊಂದು ಹಣಕ್ಕೆ ನನ್ನ ಧನದೇವತೆ ಕುಬೇರನ ಮೊರೆ ಹೋದೆ. ಅವನು 14 ಲಕ್ಷ ರಾಮಮುದ್ರೆ ನಾಣ್ಯಗಳನ್ನು ಸಾಲವಾಗಿ ನೀಡಿದನು. ಈ ಸಾಲಕ್ಕೆ ಸಾಕ್ಷಿಯಾಗಿ ಬ್ರಹ್ಮ ಮತ್ತು ಶಿವನೇ ಸಹಿ ಹಾಕಿದ್ದಾರೆ. ಅಂದಿನಿಂದ ಇಂದಿನವರೆಗೂ ನನ್ನ ಭಕ್ತರು ಉಂಡಿಗೆ ಹಾಕುವ ಹಣದಿಂದ ಆ ಸಾಲದ ಬಡ್ಡಿಯನ್ನು ತೀರಿಸುತ್ತಲೇ ಇದ್ದೇನೆ. ಅದಕ್ಕೆ ಎಲ್ಲರೂ ನನ್ನನ್ನು ವಡ್ಡಿ ಕಾಸಲುವಾಡು ಅಂದರೆ ಬಡ್ಡಿ ಕಾಸಿನವನು ಎಂದು ಕರೆಯುತ್ತಾರೆ. ಕೂದಲಿನ ದಾನದ ರಹಸ್ಯ. ಲಕ್ಷ್ಮೀ ದೇವಿಯು ಮುನಿಸಿಕೊಂಡು ನನಗಾಗಿ ನೀವೇನು ಮಾಡಿದ್ದೀರಿ ಎಂದು ಕೇಳಿದಾಗ ದೇವಿ ನಿನ್ನ ಮೇಲಿನ ಪ್ರೀತಿಗಾಗಿಯೇ ನಾನು ನನ್ನ ಕೂದಲನ್ನೇ ತ್ಯಾಗ ಮಾಡಿದೆ. ಪದ್ಮಾವತಿಯನ್ನು ವಿವಾಹವಾದ ನಂತರ ನೀನು ವೈಕುಂಠವನ್ನು ಬಿಟ್ಟು ಹೋದಾಗ ನಾನು ನಿನ್ನನ್ನು ಹುಡುಕುತ್ತಾ ಭೂಮಿಗೆ ಬಂದು
ತಿರುಮಲ ಬೆಟ್ಟದ ಒಂದು ಹುತ್ತದಲ್ಲಿ ನೆಲೆಸಿದ್ದೆ. ಆಗ ಬ್ರಹ್ಮ ಮತ್ತು ಶಿವನು ಹಸು ಮತ್ತು ಕರುವಿನ ರೂಪದಲ್ಲಿ ಬಂದು ನನಗೆ ಹಾಲು ನೀಡುತ್ತಿದ್ದರು. ಅದನ್ನು ಗಮನಿಸಿದ ಹಸು ಮೇಯಿಸುವವನು ಕೋಪದಿಂದ ಹಸುವಿನ ಮೇಲೆ ಕೊಡಲಿಯನ್ನು ಎಸೆದಾಗ ಹಸುವನ್ನು ರಕ್ಷಿಸಲು ನಾನು ಅಡ್ಡ ಬಂದೆ. ಆ ಕೊಡಲಿ ನನ್ನ ಹಣೆಗೆ ತಗುಲಿ ರಕ್ತ ಸುರಿಯಿತು ಮತ್ತು ಅಲ್ಲಿನ ಸ್ವಲ್ಪ ಕೂದಲು ಉದುರಿ ಹೋಯಿತು. ಹಲವು ವರ್ಷಗಳ ನಂತರ ಆ ಗಾಯ ವಾಸಿಯಾದರೂ ಅಲ್ಲಿ ಕೂದಲು ಬೆಳೆಯಲಿಲ್ಲ. ಒಮ್ಮೆ ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದ ಗಂಧರ್ವ ಕನ್ಯೆ ನೀಲಾದೇವಿ ನನ್ನನ್ನು ನೋಡಿ ಈ ಸುಂದರ ರೂಪಕ್ಕೆ ತಲೆ ಇರುವುದು ಸರಿಯಿಲ್ಲ ಎಂದು ಭಾವಿಸಿ ತಕ್ಷಣ ತನ್ನ ಕೂದಲನ್ನೇ ಕಿತ್ತು ನನ್ನ ಹಣೆಯ ಗಾಯದ ಮೇಲೆ ಇಟ್ಟಳು. ಅವಳ ನಿಸ್ವಾರ್ಥ ಪ್ರೇಮಕ್ಕೆ ಮೆಚ್ಚಿ ನಾನು ವರ ನೀಡಿದೆ. ಇಂದಿನಿಂದ ನನ್ನ ದರ್ಶನಕ್ಕೆ ಬರುವ ಭಕ್ತರು ತಮ್ಮ ಕೂದಲನ್ನು ನಿನಗೆ ಅರ್ಪಿಸುತ್ತಾರೆ, ಆ ಪುಣ್ಯ ನಿನಗೆ ದಕ್ಕುತ್ತದೆ ಎಂದು ಹೇಳಿದರು. ನೋಡು ಲಕ್ಷ್ಮಿ, ಪದ್ಮಾವತಿಗಾಗಿ ಭಕ್ತರು ಹಣ ನೀಡಿದರೆ ನಿನಗಾಗಿ ಭಕ್ತರು ತಮ್ಮ ಕೂದಲನ್ನು ನೀಡುತ್ತಿದ್ದಾರೆ ಎಂದು ಸಮಾಧಾನ ಪಡಿಸಿದರು. ತಿರುಮಲದಲ್ಲಿ ಮಾಡಬಾರದ 5 ಪ್ರಮುಖ ತಪ್ಪುಗಳು ಇವು. ಮೊದಲನೆಯದು ನವದಂಪತಿಗಳ ನಿಯಮ. ಮದುವೆಯಾದ ದಂಪತಿಗಳು 6 ತಿಂಗಳವರೆಗೆ ತಿರುಮಲ ಬೆಟ್ಟವನ್ನು ಹತ್ತಬಾರದು. ಒಂದು ವೇಳೆ ಹೋದರೂ ಅತ್ಯಂತ ಪವಿತ್ರವಾಗಿರಬೇಕು. ನಾನು ಕೂಡ ಪದ್ಮಾವತಿಯನ್ನು ಮದುವೆಯಾದ ನಂತರ 6 ತಿಂಗಳು ಬೆಟ್ಟದ ಕೆಳಗಿನ ಅಗಸ್ತ್ಯ ಆಶ್ರಮದಲ್ಲಿ ಇದ್ದು ನಂತರ ಬೆಟ್ಟ ಹತ್ತಿದೆ. ಬೆಟ್ಟದ ಮೇಲೆ ಕಾಮದ ಆಲೋಚನೆಗಳು ಇರಬಾರದು. ಎರಡನೆಯದು ವರಹಸ್ವಾಮಿ ದರ್ಶನ. ಮೊದಲು ವರಹಸ್ವಾಮಿಯನ್ನು ದರ್ಶಿಸದೆ ನನ್ನನ್ನು ದರ್ಶಿಸಬಾರದು. ನಾನು ತಿರುಮಲದಲ್ಲಿ ನೆಲೆಸಲು ವರಹಸ್ವಾಮಿಯ ಅನುಮತಿ ಪಡೆದಾಗ ಅವರಿಗೆ ಮೊದಲ ಪೂಜೆ, ಮೊದಲ ನೈವೇದ್ಯ ಮತ್ತು ಮೊದಲ ದರ್ಶನ ಗೌರವ ನೀಡುವುದಾಗಿ ಮಾತು ಕೊಟ್ಟಿದ್ದೇನೆ. ಮೂರನೆಯದು ಪಾದರಕ್ಷೆಗಳ ನಿಷೇಧ. ತಿರುಮಲ ಬೆಟ್ಟವು ಸಾಕ್ಷಾತ್ ಶಾಲಿಗ್ರಾಮ ಶಿಲೆ. ತುಳಸಿ ದೇವಿಯ ಶಾಪದಿಂದ ನಾನು ಶಿಲೆಯಾದೆ. ಆದ್ದರಿಂದ ಬೆಟ್ಟದ ಮೇಲೆ ಅಥವಾ ಬೀದಿಗಳಲ್ಲಿ ಪಾದರಕ್ಷೆಗಳನ್ನು ಧರಿಸಿ ನಡೆಯುವುದು ಅಪರಾಧ. ನಾಲ್ಕನೆಯದು ಹೂಗಳನ್ನು ಧರಿಸಬಾರದು. ತಿರುಮಲದಲ್ಲಿ ಅರಳುವ ಪ್ರತಿ ಹೂವಿನಲ್ಲೂ ದಿವ್ಯ ಶಕ್ತಿ ಇರುತ್ತದೆ. ಅವುಗಳನ್ನು ಕೇವಲ ದೇವರಿಗೆ ಮಾತ್ರ ಬಳಸಬೇಕು. ಮನುಷ್ಯರು ಆ ಹೂಗಳನ್ನು ಮುಡಿಯಬಾರದು. ಐದನೆಯದು ತೀರ್ಥದ ಮಹತ್ವ. ಪ್ರತಿದಿನ ರಾತ್ರಿ ದೇವತೆಗಳು ಮತ್ತು ಬ್ರಹ್ಮನು ಬಂದು ನನಗೆ ಅಭಿಷೇಕ ಮಾಡುತ್ತಾರೆ. ಆ ಪವಿತ್ರ ಜಲವನ್ನೇ ಭಕ್ತರಿಗೆ ತೀರ್ಥವಾಗಿ ನೀಡಲಾಗುತ್ತದೆ. ಅದನ್ನು ಪಡೆಯದೆ ದರ್ಶನ ಪೂರ್ಣವಾಗುವುದಿಲ್ಲ. ಹೀಗೆ ಶ್ರೀನಿವಾಸನು ವಿವರವಾಗಿ ತಿಳಿಸಿದಾಗ ಲಕ್ಷ್ಮಿ ಮತ್ತು ಪದ್ಮಾವತಿ ಇಬ್ಬರು ಶಾಂತರಾಗಿ ಸ್ವಾಮಿಯನ್ನು ಪ್ರೀತಿಯಿಂದ ಒಪ್ಪಿಕೊಂಡರು. ಆ ಸುಂದರ ಕ್ಷಣದಲ್ಲಿ ಮೂವರು ಉಯ್ಯಾಲೆಯಲ್ಲಿ ನಗು ನಗುತ್ತಾ ವಿಶ್ರಮಿಸಿದರು. ಫ್ರೆಂಡ್ಸ್, ಈ ಮಾಹಿತಿಯು ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಫ್ರೆಂಡ್ಸ್, ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಧನ್ಯವಾದಗಳು.